ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್, ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ. ಪ್ರತಿಯೊಂದು ಪುರಾತನ ಗ್ರಂಥಗಳು, ಓಲೆಗರಿಗಳು, ಹಲವಾರು ಲಿಪಿಯಲ್ಲಿ ಇದ್ದಾವೆ ಗ್ರಂಥಗಳೆಲ್ಲ. ನೀವು ಬಂದು ಒಂದ್ಸಲ ಪ್ರದರ್ಶನವನ್ನು ಮಾಡ್ಬೋದು, ಎಕ್ಸಿಬಿಷನ್ ಅಂತ ಕೂಡ ಹೇಳ್ಬೋದು. ಅಕ್ಷರಗಳ ವೈವಿಧ್ಯತೆಯನ್ನು ಕೂಡ ಇಲ್ಲಿ ತೋರಿಸಲಾಗಿದೆ. ವಿಭಿನ್ನವಾದ ಅಕ್ಷರಗಳು ಯಾವ ರೀತಿ ಇದ್ದಾವೆ ಅಂತ ಹೇಳಿ, ಅಕ್ಷರದ ಶ್ಲೋಕಗಳು, ಜ್ಞಾನ ಭಾರತ ಅಂತ ಹೇಳ್ತಾರೆ. ಜ್ಞಾನ ಇರುವಂತಹ ಗ್ರಂಥಗಳು, ವೇದ, ವಿಜ್ಞಾನ, ಗಣಿತ ಎಲ್ಲ ರೀತಿಯ ಗ್ರಂಥಗಳನ್ನು ಪಾಂಡುಲಿಪಿಯಲ್ಲಿ ಅಥವಾ ಲಿಪಿಶಾಸ್ತ್ರಗಳಲ್ಲಿ ನೋಡ್ಬೋದು, ಮ್ಯಾನುಸ್ಕ್ರಿಪ್ಟ್. ಬನ್ನಿ ಎಲ್ಲ.
ಪದಗಳು, ನಿಬ್ಬುಗಳು ನೋಡಿ ಇದೆಲ್ಲ. ಕ್ಲೀನಿಂಗ್ ಬ್ರಷ್, ಪುಷ್ಪಿಕ ಪುಷ್ಪಿಕ ಅಕ್ಷರಗಳು. ಹಾಯ್ ಹಾಯ್ ಸರ್, ಕೈಯಲ್ಲೇನೋ ಯುನೀಕ್ ಆಗಿ ಇಟ್ಕೊಂಡಿದ್ರೆ ಏನಿದು? ಈಗಷ್ಟೇ ಒಬ್ರು ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮ್ಯಾನಸ್ಕ್ರಿಪ್ಟ್ ಮ್ಯೂಸಿಯಂಗೆ ಮನೆಯಲ್ಲಿರುವ ಮ್ಯಾನಸ್ಕ್ರಿಪ್ಟ್ ಅನ್ನು ಡೊನೇಟ್ ಮಾಡಿದ್ದಾರೆ. ಓ, ಇಲ್ಲಿ ಮ್ಯೂಸಿಯಂ ಇದೆಯಾ? ಹೌದು, ಕರ್ನಾಟಕದ ಮೊದಲ
ಹಸ್ತಪ್ರತಿ ಸಂಗ್ರಹಾಲಯ ಮ್ಯಾನುಸ್ಕ್ರಿಪ್ಟ್ ಮ್ಯೂಸಿಯಂ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿದೆ. ಒಂದ್ಸಲ ತೋರಿಸಬಹುದು ಸರ್? ಅವಶ್ಯವಾಗಿ ಬನ್ನಿ. ನೋಡಿ, ವರ್ಣಮಾಲೆ ಅಕ್ಷರಗಳನ್ನೆಲ್ಲ ನಾವು ನೋಡಿದೀವಿ, ಆದ್ರೆ ಆ ಅಕ್ಷರಕ್ಕೆ, ಪ್ರತಿಯೊಂದು ಅಕ್ಷರಕ್ಕೂ ಒಂದು ದೇವತೆಗಳಿದೆ. ಈ ಮ್ಯಾನುಸ್ಕ್ರಿಪ್ಟ್ ನಲ್ಲಿ ಅಂತಹ ವಿಶೇಷ ಅಂಶ ಅಡಗಿದೆ. ಸುಮಾರು ಒಂದು 500 ವರ್ಷಕ್ಕಿಂತಲೂ ಹಿಂದಿನ ಮ್ಯಾನುಸ್ಕ್ರಿಪ್ಟ್ ಗಳು ನಮ್ಮಲ್ಲಿದೆ. ಶ್ರೀರಾಮನ ಜನ್ಮದ ಕುರಿತಾದಂತಹ ಒಂದು ವಿಶೇಷವಾದಂತಹ ವಿಚಾರ ಇದರಲ್ಲಿದೆ. ನೋಡಿ, ಮ್ಯಾನುಸ್ಕ್ರಿಪ್ಟ್ ಕ್ಲೀನ್ ಮಾಡೋದಕ್ಕಿರುವಂತಹ ಸಿಟ್ರನಲ್ ಆಯಿಲ್ ಅತ್ಯಂತ ಚಿಕ್ಕದಾದಂತಹ ಮ್ಯಾನುಸ್ಕ್ರಿಪ್ಟ್ ಅನ್ನು ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಮ್ಯಾನುಸ್ಕ್ರಿಪ್ಟ್ ಅನ್ನು ಬರೆಯುವಂತದ್ದು ನಾವು ಇವಾಗ ಬರೆಯುವಂತಹ ಪೆನ್ನಿನ ರೀತಿಯಲ್ಲಿ ಬರೆಯುವಂತದ್ದಲ್ಲ, ಈ ರೀತಿಯಾಗಿ ಹಿಡಿದು ಬರೆಯುವಂತದ್ದು. ಈ ಮ್ಯಾನುಸ್ಕ್ರಿಪ್ಟ್ ಅಲ್ಲಿ ಬರೆದ ನಂತರ ಅದಕ್ಕೆ ಇಂಕ್ ಅನ್ನು ಹಾಕಿ ಒರೆಸಬೇಕಾಗುತ್ತೆ. ಅದಕ್ಕಿರುವಂತಹ ಇಂಕ್ ನೋಡಿ, ಈ ಮ್ಯಾನುಸ್ಕ್ರಿಪ್ಟ್ ಗಳನ್ನ ಹಾಗೇ ಬಿಟ್ರೆ, ಅದನ್ನು ಪ್ರಿಸರ್ವ್ ಮಾಡಿಲ್ಲ ಅಂದ್ರೆ ಈ ರೀತಿಯಾಗಿ ಹಾಳಾಗುತ್ತೆ. ಸಿಟ್ರನಲ್ ಆಯಿಲ್ ಮಾಡಿ ಅದನ್ನು ಕ್ಲಾತ್ ಕವರ್ ಮಾಡಿ ಮಿನಿಮಮ್ 500 ವರ್ಷ ನಾವು ಅದನ್ನು ಸಂರಕ್ಷಣೆ ಮಾಡಬಹುದು. ನಮ್ಮ ಈ ಮ್ಯಾನುಸ್ಕ್ರಿಪ್ಟ್ ಮ್ಯೂಸಿಯಂ ಇರೋಕ್ಕಿಂತ ಹೆಚ್ಚು ಗ್ರಂಥಗಳು ಇದರಲ್ಲಿದೆ. ಇಲ್ಲಿ ಆಯುರ್ವೇದದ ಮ್ಯಾನುಸ್ಕ್ರಿಪ್ಟ್ ಇದೆ, ಫಿಸಿಕ್ಸ್ ರಿಲೇಟೆಡ್ ಮ್ಯಾನುಸ್ಕ್ರಿಪ್ಟ್, ವಿಮಾನಶಾಸ್ತ್ರದ ಬಗ್ಗೆ ನಾವು ಕೇಳಿದ್ದೇವೆ, ನಮ್ಮ ಹಿಂದಿನವರು ಹೇಳಿದ್ದಾರೆ ಎಂಬುದಾಗಿ. ಆದ್ರೆ ವಿಮಾನಶಾಸ್ತ್ರದ ಬಗ್ಗೆ ಹೇಗಿತ್ತು ಎಂಬುದನ್ನು ನಮ್ಮ ಮ್ಯಾನುಸ್ಕ್ರಿಪ್ಟ್ ಅಲ್ಲಿ ನಾವಿಲ್ಲಿ ನೋಡಬಹುದು. ಇದು ಒಂದು ಮ್ಯಾನುಸ್ಕ್ರಿಪ್ಟ್ ಇಂದ ಪುಸ್ತಕ ರೂಪಕ್ಕೆ ತಂದಾಗ ಈ ರೀತಿಯಾಗಿರುತ್ತೆ. ಎಂಟ್ರಿ ಫೀಸ್ ಎಷ್ಟಿದೆ ಸರ್? ಇದು ಫ್ರೀ. ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ, ಜಾತಿ ಮತ ಲಿಂಗ ಭೇದ ಯಾರೂ ಇಲ್ಲ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಮ್ಯಾನುಸ್ಕ್ರಿಪ್ಟ್ ಮ್ಯೂಸಿಯಂ ಪಬ್ಲಿಕ್ಗೋಸ್ಕರ ಓಪನ್ ಆಗಿ ಫ್ರೀ ಆಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಯುನೀಕ್ ಆಗಿ ಇಟ್ಕೊಂಡಿದ್ರೆ ಏನಿದು? ಈಗಷ್ಟೇ ಒಬ್ರು ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮ್ಯಾನುಸ್ಕ್ರಿಪ್ಟ್ ಮ್ಯೂಸಿಯಂಗೆ ಮನೆಯಲ್ಲಿರುವ ಮ್ಯಾನುಸ್ಕ್ರಿಪ್ಟ್ ಅನ್ನು ಡೊನೇಟ್ ಮಾಡಿದ್ದಾರೆ. ಓ, ಇಲ್ಲಿ ಮ್ಯೂಸಿಯಂ ಇದೆಯಾ? ಹೌದು, ಕರ್ನಾಟಕದ ಮೊದಲ ಹಸ್ತಪ್ರತಿ ಸಂಗ್ರಹಾಲಯ ಮ್ಯಾನುಸ್ಕ್ರಿಪ್ಟ್ ಮ್ಯೂಸಿಯಂ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿದೆ. ಒಂದ್ಸಲ ತೋರಿಸಬಹುದು ಸರ್? ಅವಶ್ಯವಾಗಿ ಬನ್ನಿ. ನೋಡಿ, ವರ್ಣಮಾಲೆ ಅಕ್ಷರಗಳನ್ನೆಲ್ಲ ನಾವು ನೋಡಿದೀವಿ, ಆದ್ರೆ ಆ ಅಕ್ಷರಕ್ಕೆ, ಪ್ರತಿಯೊಂದು ಅಕ್ಷರಕ್ಕೂ ಒಂದು ದೇವತೆಗಳಿದೆ. ಈ ಮ್ಯಾನುಸ್ಕ್ರಿಪ್ಟ್ ನಲ್ಲಿ ಅಂತಹ ವಿಶೇಷ ಅಂಶ ಅಡಗಿದೆ. ಸುಮಾರು ಒಂದು 500 ವರ್ಷಕ್ಕಿಂತಲೂ ಹಿಂದಿನ ಮ್ಯಾನುಸ್ಕ್ರಿಪ್ಟ್ ಗಳು ನಮ್ಮಲ್ಲಿದೆ. ಶ್ರೀರಾಮನ ಜನ್ಮದ ಕುರಿತಾದಂತಹ ಒಂದು ವಿಶೇಷವಾದಂತಹ ವಿಚಾರ ಇದರಲ್ಲಿದೆ. ನೋಡಿ, ಮ್ಯಾನುಸ್ಕ್ರಿಪ್ಟ್ ಕ್ಲೀನ್ ಮಾಡೋದಕ್ಕಿರುವಂತಹ ಸಿಟ್ರನಲ್ ಆಯಿಲ್ ಅತ್ಯಂತ ಚಿಕ್ಕದಾದಂತಹ ಮ್ಯಾನುಸ್ಕ್ರಿಪ್ಟ್ ಅನ್ನು ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಮ್ಯಾನುಸ್ಕ್ರಿಪ್ಟ್ ಅನ್ನು ಬರೆಯುವಂತದ್ದು ನಾವು ಇವಾಗ ಬರೆಯುವಂತಹ ಪೆನ್ನಿನ ರೀತಿಯಲ್ಲಿ ಬರೆಯುವಂತದ್ದಲ್ಲ, ಈ ರೀತಿಯಾಗಿ ಹಿಡಿದು ಬರೆಯುವಂತದ್ದು. ಈ ಮ್ಯಾನುಸ್ಕ್ರಿಪ್ಟ್ ಅಲ್ಲಿ ಬರೆದ ನಂತರ ಅದಕ್ಕೆ ಇಂಕ್ ಅನ್ನು ಹಾಕಿ ಒರೆಸಬೇಕಾಗುತ್ತೆ. ಅದಕ್ಕಿರುವಂತಹ ಇಂಕ್ ನೋಡಿ, ಈ ಮ್ಯಾನುಸ್ಕ್ರಿಪ್ಟ್ ಗಳನ್ನ ಹಾಗೇ ಬಿಟ್ರೆ, ಅದನ್ನು ಪ್ರಿಸರ್ವ್ ಮಾಡಿಲ್ಲ ಅಂದ್ರೆ ಈ ರೀತಿಯಾಗಿ ಹಾಳಾಗುತ್ತೆ. ಸಿಟ್ರನಲ್ ಆಯಿಲ್ ಮಾಡಿ ಅದನ್ನು ಕ್ಲಾತ್ ಕವರ್ ಮಾಡಿ ಮಿನಿಮಮ್ 500 ವರ್ಷ ನಾವು ಅದನ್ನು ಸಂರಕ್ಷಣೆ ಮಾಡಬಹುದು. ನಮ್ಮ ಈ ಮ್ಯಾನುಸ್ಕ್ರಿಪ್ಟ್ ಮ್ಯೂಸಿಯಂ ಇರೋಕ್ಕಿಂತ ಹೆಚ್ಚು ಗ್ರಂಥಗಳು ಇದರಲ್ಲಿದೆ. ಇಲ್ಲಿ ಆಯುರ್ವೇದದ ಮ್ಯಾನುಸ್ಕ್ರಿಪ್ಟ್ ಇದೆ, ಫಿಸಿಕ್ಸ್ ರಿಲೇಟೆಡ್ ಮ್ಯಾನುಸ್ಕ್ರಿಪ್ಟ್, ವಿಮಾನಶಾಸ್ತ್ರದ ಬಗ್ಗೆ ನಾವು ಕೇಳಿದ್ದೇವೆ, ನಮ್ಮ ಹಿಂದಿನವರು ಹೇಳಿದ್ದಾರೆ ಎಂಬುದಾಗಿ. ಆದ್ರೆ ವಿಮಾನಶಾಸ್ತ್ರದ ಬಗ್ಗೆ ಹೇಗಿತ್ತು ಎಂಬುದನ್ನು ನಮ್ಮ ಮ್ಯಾನುಸ್ಕ್ರಿಪ್ಟ್ ಅಲ್ಲಿ ನಾವಿಲ್ಲಿ ನೋಡಬಹುದು. ಇದು ಒಂದು ಮ್ಯಾನುಸ್ಕ್ರಿಪ್ಟ್ ಇಂದ ಪುಸ್ತಕ ರೂಪಕ್ಕೆ ತಂದಾಗ ಈ ರೀತಿಯಾಗಿರುತ್ತೆ. ಎಂಟ್ರಿ ಫೀಸ್ ಎಷ್ಟಿದೆ ಸರ್? ಇದು ಫ್ರೀ. ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ, ಜಾತಿ ಮತ ಲಿಂಗ ಭೇದ ಯಾರೂ ಇಲ್ಲ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಮ್ಯಾನುಸ್ಕ್ರಿಪ್ಟ್ ಮ್ಯೂಸಿಯಂ ಪಬ್ಲಿಕ್ಗೋಸ್ಕರ ಓಪನ್ ಆಗಿ ಫ್ರೀ ಆಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್.